ವೀಕ್ಷಕರೇ, ಇವರ ಹೆಸರು ಅಣ್ಣಾಮಲೈ. ಇವರನ್ನ ನೋಡಿದ ತಕ್ಷಣ ನಿಮ್ಮಲ್ಲಿ ಹೆಚ್ಚಿನವರಿಗೆ ಇವರು ಯಾರು ಅಂತ ಗೊತ್ತಾಗುತ್ತೆ. ನೀವೆಲ್ಲ ಸಿನಿಮಾಗಳಲ್ಲಷ್ಟೇ ಸಿಂಗಂಗಳನ್ನ ನೋಡಿರ್ತೀರ, ಆದ್ರೆ ಇವರದ್ದು ಒಂಥರ ರಿಯಲ್ ಲೈಫ್ ಸಿಂಗಂ. ಸದ್ಯ ಇದೀಗ ಈ ಸಿಂಗಂ ಸಾಹೇಬರು ತಮಿಳುನಾಡಿನ ಬಿಜೆಪಿಯ ಯುವ ಅಧ್ಯಕ್ಷರಾಗಿದ್ದಾರೆ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇನೆ ಇದೇ ಮೊದಲ ಬಾರಿಗೆ ಅಂತ ಸ್ಥಾನಕ್ಕೇರದಂತ ಅತ್ಯಂತ ಕಿರಿ ವಯಸ್ಸಿನ ರಾಜಕಾರಣಿ ಇವರು. 39 ವರ್ಷದ ಅಣ್ಣಾಮಲೈ ಹಿಂದೊಮ್ಮೆ ಅತ್ಯಂತ ದಕ್ಷ IPS ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಆದ್ರೆ ಈಗ ಈ ಒಂದು ಕೆಲಸ ತೊರೆದು ರಾಜಕೀಯಕ್ಕೆ ಇಳಿದು ಫುಲ್ ಟೈಮ್ ಜನರ ಸೇವೆಗೆ ತಮ್ಮ ರಾಜಕೀಯ ಬದುಕನ್ನ ಮುಡುಪಾಗಿಟ್ಟಿದ್ದಾರೆ. ಅಲ್ಲಿ ಬಿಜೆಪಿ ಪಕ್ಷದ ಯುವ ರಾಜ್ಯಾಧ್ಯಕ್ಷರಾಗಿ ಈ ಒಂದು ಪಕ್ಷವನ್ನು ಅತ್ಯಂತ ಸಮರ್ಥವಾಗಿ ತಮಿಳುನಾಡಿನಾದ್ಯಂತ ಪಸರಿಸಿದ್ದಾರೆ. ವೀಕ್ಷಕರೇ, ತಮಿಳುನಾಡಲ್ಲಿ ಈ ಕೇಂದ್ರೀಯ ಪಕ್ಷಗಳು ಅಲ್ಲಿಯ ಪ್ರಾದೇಶಿಕ ಪಕ್ಷಗಳಷ್ಟು ಜನಪ್ರಿಯ ಆಗಿಲ್ಲ. ಅದರಲ್ಲೂ ಬಿಜೆಪಿ ಪಕ್ಷ ಅಂತೂ ಅಲ್ಲಿ ಎಷ್ಟೋ ದಶಕಗಳವರೆಗೂ ಇದ್ದು ಕೂಡ ಇಲ್ಲದಂತಾಗಿತ್ತು. ಕನಿಷ್ಠ ಹೆಸರನ್ನ ಹೇಳಕ್ಕೂ ಕೂಡ ಅಲ್ಲಿ ಕೇವಲ ಒಂದೇ ಒಂದು ಸೀಟ್ ಬಿಜೆಪಿದು ಅಂತ ಇರಲಿಲ್ಲ. ಆದರೆ ಅಣ್ಣಾಮಲೈ ಈ ಪಕ್ಷದ ನೇತೃತ್ವ ವಹಿಸಿದ ಬಳಿಕ ಈಗ ಅಲ್ಲಿ ಬಿಜೆಪಿ ಪಕ್ಷದ ಕಹಳೆ ಅದರ ಗಲ್ಲಿಗಳಲ್ಲೂ ಕೂಡ ಮುಳುಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣನೇ ಅಣ್ಣಾಮಲೈ ಅಂತ ಹೇಳಬಹುದು. ಅಣ್ಣಾಮಲೈ ಇವತ್ತು ದಕ್ಷಿಣದಲ್ಲಿ, ಅದರಲ್ಲೂ ತಮಿಳುನಾಡಿನ ಬಿಜೆಪಿ ಪಕ್ಷದ ಒಂದು ಆಸ್ತಿನೇ ಆಗಿ ಹೋಗಿದ್ದಾರೆ. ಇವರಿಂದಾಗಿ ಈ ಒಂದು ಪಕ್ಷವನ್ನ ದಕ್ಷಿಣದಲ್ಲಿ ಭದ್ರವಾಗಿ ಬೇರೂರಿಸಬೇಕು ಎಂಬ ಭರವಸೆ ಅದರ ಕೇಂದ್ರೀಯ ನಾಯಕರಿಗೆ ಸಿಕ್ಕಿದೆ. ವೀಕ್ಷಕರೇ, ಅಣ್ಣಾಮಲೈ ಈ ದೇಶದ ಮುಂದಿನ ಪ್ರಧಾನಿಯಾಗಲಿದ್ದಾರಾ? ಇತ್ತೀಚೆಗೆ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಇಷ್ಟು ಪ್ರಚಾರ ಸಿಗ್ತಾ ಇದೆ. ಇದರ ಹಿಂದಿನ ಸ್ಟೋರಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋ ಮೂಲಕ ನಾವು ಯಾವುದೇ ರಾಜಕೀಯ ಪಕ್ಷವನ್ನಾಗ್ಲಿ ಅಥವಾ ಅದರ ವ್ಯಕ್ತಿಯನ್ನಾಗ್ಲಿ ಇಲ್ಲವೇ ಅದರ ಸಿದ್ಧಾಂತವನ್ನಾಗ್ಲಿ ಯಾವ ಕಾರಣಕ್ಕೂ ಯಾವ ರೀತಿಯಲ್ಲೂ ಕೂಡ ಪ್ರಮೋಟ್ ಮಾಡ್ತಿಲ್ಲ. ಇದು ಕೇವಲ ಇತ್ತೀಚಿನ ರಾಜಕೀಯ ಬೆಳವಣಿಗೆಯ ಬಗ್ಗೆ ಮಾಹಿತಿ ತಿಳಿಸುವಂತ ಸಲುವಾಗಿನೇ ಮಾಡ್ತಿರುವಂತ ವಿಡಿಯೋ ಅಂತ ಮೊದಲೇ ತಿಳಿಸ್ತಾ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, 1984ರ ಜೂನ್ 4ನೇ ತಾರೀಕು ತಮಿಳುನಾಡಿನ ಕರೂರ್ ಜಿಲ್ಲೆಯ ಸಣ್ಣ ಹಳ್ಳಿಯೊಂದರಲ್ಲಿ ಸಾಧಾರಣ ಕುಟುಂಬದಲ್ಲಿ ಅಣ್ಣಾಮಲೈ ಜನಿಸ್ತಾರೆ. ಆಗೆಲ್ಲ ಇಲ್ಲಿ ಹಳ್ಳಿಗಳಲ್ಲಿ ಬಡ ಮಕ್ಕಳಿಗೆ ಸೂಕ್ತ ವಿದ್ಯಾಭ್ಯಾಸದ ಸೌಕರ್ಯ ಇರಲಿಲ್ಲ. ಸರ್ಕಾರಿ ಶಾಲೆಗಳು ಇದ್ರೂ ಕೂಡ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಿರ್ಲಿಲ್ಲ. ಈ ಮಕ್ಕಳು ಕೂಡ ಕೂಲಿಯ ಆಸೆಗಾಗಿ ಓದುವ ವಯಸ್ಸಲ್ಲಿ ಅವರಿವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿಕೊಂಡು ಕಾಲವನ್ನ ಕಳೆದಿದ್ರು. ಅಲ್ಲಿ ಸ್ಥಿತಿ ಹೀಗಿದ್ದಾಗಲೂ ಕೂಡ ಅಣ್ಣಾಮಲೈ ಅಂತಹದೇ ಮನೆತನಕ್ಕೆ ಸೇರಿದ್ರು ಕೂಡ ಓದ್ನಲ್ಲಿ ಅತ್ಯಂತ ಆಸಕ್ತಿ ಇದ್ದಂತ ಯುವಕರಾಗಿದ್ರು. ಅವರ ಪೋಷಕರು ಕೂಡ ಅಣ್ಣಾಮಲೈರವರ ವ್ಯಾಸಂಗಕ್ಕೆ ಸಾಕಷ್ಟು ನೆರವನ್ನ ಕೊಡ್ತಿದ್ರು. ಹೈಯರ್ ಸೆಕೆಂಡರಿ ಶಿಕ್ಷಣ ಪೂರೈಸಿದ ನಂತರ ಅಣ್ಣಾಮಲೈ ಅವರು ಮುಂದೆ ಬಿಟೆಕ್ ಪದವಿಗಾಗಿ PSG ಕಾಲೇಜ್ಗೆ ಸೇರಿದ್ರು. ಅವರಿದ್ದ ಹಳ್ಳಿಯಲ್ಲಿ ಮೊದಲ ಬಾರಿಗೆ ಬಿಟೆಕ್ ಪದವಿ ಜಾಯ್ನ್ ಆದಂತ ಮೊದಲ ಯುವಕ ಅಣ್ಣಾಮಲೈ. ಇದು ಆ ಕಾಲಕ್ಕೆ ಅವರಿಗೆ ಹೆಮ್ಮೆ ಪಡುವಂತ ವಿಷಯ ಆಗಿತ್ತು. ಇದಾದ್ಮೇಲೆ ಅವರು ತಮ್ಮ MBA ಪದವಿಗಾಗಿ ಲಕ್ನೋ ನಗರದ IIM ಕಾಲೇಜ್ಗೆ ಬರ್ತಾರೆ. ಇಲ್ಲಿಗೆ ಬಂದ ನಂತರ ಅವ್ರಿಗೆ ಜನರ ಬದುಕಿನ ಕಷ್ಟ ಏನು, ಜನರ ಜೀವನ ಹೇಗೆ ಅಂತ ಮೊದಲ ಬಾರಿಗೆ ಅರ್ಥ ಆಗುತ್ತೆ. ಅಲ್ಲಿ 5 ರೂಪಾಯಿಗೆ ಸಿಗುವಂತ ಪೂರಿಯನ್ನ ಹೊಟ್ಟೆ ತುಂಬಾ ತಿಂದು ಜೀವಿಸುವಂತ ಅನೇಕರಿದ್ರು. ಉತ್ತರ ಪ್ರದೇಶ ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಹಿಂದುಳಿದಂತ ರಾಜ್ಯ. ಇಲ್ಲಿ ಜನ ಪಡುವಂತ ನಿತ್ಯದ ಭಾವನೆ, ಸಂಕಷ್ಟ ಇದೆಲ್ಲವನ್ನು ಕೂಡ ನೋಡದಂತ ಅಣ್ಣಾಮಲೈ ತಾವು ಆ ಜನರ ಸೇವೆಗೆ ಮುಂದಾಗಬೇಕು ಅಂತ ಆವಾಗಲೇ ಯೋಚಿಸಿದ್ರು. ನಮ್ಮಲ್ಲಿ ಜನಸೇವೆಗೆ ಅಂತ ಬೇಕಾದಷ್ಟು ಸಿವಿಲ್ ಸರ್ವಿಸ್ ಹುದ್ದೆಗಳಿವೆ. ಅದರಲ್ಲಿ ಅಣ್ಣಾಮಲೈ ಅವರು UPSC ಆಯೋಗದ ಪರೀಕ್ಷೆಯನ್ನ ಬರೀತಾರೆ. ಕಷ್ಟಪಟ್ಟು ಓದಂತ ಅವ್ರಿಗೆ ಇದರಲ್ಲಿ ಸೆಲೆಕ್ಟ್ ಆಗೋದೇನು ಕಷ್ಟ ಅನ್ಸ್ಲಿಲ್ಲ. 2013ರಲ್ಲಿ ಅವರ ಮೊದಲ ಪೋಸ್ಟಿಂಗ್ ಕರ್ನಾಟಕದಲ್ಲಿ ಆಗುತ್ತೆ. ಎರಡನೇ ಸಲ ಅವರು ಇಲ್ಲಿಯ ಉಡುಪಿ ಜಿಲ್ಲೆಗೆ ವರ್ಗ ಆಗ್ತಾರೆ. ಇಲ್ಲಿ ಅವರ ವೃತ್ತಿ ಬದುಕು ಸಾಕಷ್ಟು ತಿರುವನ್ನ ಪಡೆಯುತ್ತೆ. ಅವರು ಇಲ್ಲಿಗೆ ಬಂದ ಹೊಸದರಲ್ಲಿ ಬಹಳ ಬೇಗನೆ ಜನರಿಗೆಲ್ಲ ಹತ್ರ ಆದ್ರು. ನಿಸ್ವಾರ್ಥ ಜನಸೇವೆಯಿಂದಾಗಿ ಅವರಿಗೆ ಬೇಗ ಪಾಪ್ಯುಲಾರಿಟಿ ಸಿಕ್ಕಿತ್ತು. ಅವರನ್ನ ಸರ್ಕಾರ ಬೇರೆ ಕಡೆ ವರ್ಗಾಯಿಸುವಾಗಲೆಲ್ಲ ಅದನ್ನ ವಿರೋಧ ಮಾಡ್ತಿದ್ದಂತ ಒಂದಿಡೀ ಜನಸ್ತೋಮ ಪೊಲೀಸ್ ಸ್ಟೇಷನ್ ಎದುರು ಜಮಾಯಿಸ್ತಾ ಪ್ರತಿಭಟನೆ ಮಾಡ್ತಿದ್ರು. ಅಣ್ಣಾಮಲೈ ಅವರನ್ನ ಎಲ್ವುಗೊಳಿಸ್ಬಿಡಿ, ಅವರು ಇಲ್ಲಿಯೇ ಇರಲಿ ಎಂಬುದು ಜನರ ಆಗ್ರಹ ಆಗ್ತಿತ್ತು. ಅಣ್ಣಾಮಲೈರವರ ಕಾರ್ಯವೈಖರಿನೇ ಆ ರೀತಿ ಇರ್ತಾ ಇತ್ತು. ಅವರು ಸಣ್ಣ ಕ್ರೈಮ್ಗಳನ್ನು ಕೂಡ ಸಹಿಸ್ತಿರ್ಲಿಲ್ಲ. ಅವರಿದ್ದಂತ ಜಾಗದಲ್ಲಿ ರೂಲ್ಸ್ ಹಾಗೂ ಕಾನೂನನ್ನ ಪ್ರತಿಯೊಬ್ಬರು ಕೂಡ ಪಾಲಿಸುವಂತೆ ಮಾಡ್ತಾ ಇದ್ರು. ಹೀಗಿರುವಾಗ ಉಡುಪಿಯಲ್ಲಿ ಒಂದು ದಾರುಣ ಘಟನೆ ನಡೆಯುತ್ತೆ. ಅಲ್ಲಿ 10 ವರ್ಷದ ಹುಡುಗಿಯೊಬ್ಬಳ ಮೇಲೆ ಅತ್ಯಾಚಾರ ನಡೆದು ಆಕೆ ಕೊಲೆ ಕೂಡ ಆಗುತ್ತೆ. ಆಕೆ ಶವವನ್ನು ರಿಕವರಿ ಮಾಡಿದಾಗ ಅದು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಸಿಗುತ್ತೆ. ಈ ಒಂದು ಘಟನೆ ಅಣ್ಣಾಮಲೈರವರ ಮೇಲೆ ಗಾಢ ಪರಿಣಾಮವನ್ನ ಬೀರಿತ್ತು. ಸಮಾಜದಲ್ಲಿ ಹೊಸ ಕ್ರಾಂತಿ ಹಾಗೂ ಬದಲಾವಣೆ ತರೋದಕ್ಕೆ ಶ್ರಮಿಸಿದಂತ ಅವ್ರಿಗೆ ಈ ಒಂದು ಘಟನೆ ಬೇಸರವನ್ನ ತರಿಸಿತ್ತು. ತಾನು ಎಷ್ಟೇ ಶಿಸ್ತುಬದ್ಧ ಆಡಳಿತ ಕೊಟ್ಟರು ಕೂಡ ಆ ಸತ್ತೋದಂತ ಬಾಲಕಿಯನ್ನು ಜೀವಂತವಾಗಿ ವಾಪಸ್ ತರೋದಕ್ಕೆ ಆಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಇಂಥ ಘಟನೆಗಳು ಮೇಲಿಂದ ಮೇಲೆ ಜರುಗ್ತಿದ್ರು ಕೂಡ ಪೊಲೀಸರಾಗಿ ನಾವು ಇಂಥವುಗಳನ್ನ ತಡೆಯೋದಕ್ಕೆ ಆಗಲ್ಲ. ಅದಕ್ಕೆ ಕಾರಣ ನಮ್ಮ ಮೇಲಿರುವಂತ ಒತ್ತಡ ಹಾಗೂ ನಮ್ಮ ಮೇಲೆ ಹೇರುವಂತ ಮಿತಿ. ಹೀಗಾಗಿ ಈ ಕಾರ್ಯ ಮಿತಿಯೊಳಗಿದ್ದು ನಾವು ಏನನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹೊಸ ಬದಲಾವಣೆಯನ್ನು ತರಬೇಕು ಅಂದ್ರೆ ನಮ್ಗೆ ಇನ್ನಷ್ಟು ಪವರ್ ಬೇಕಾಗುತ್ತೆ ಅಂತ ಅಣ್ಣಾಮಲೈ ಭಾವಿಸಿದ್ರು. ಈ ಒಂದು ಯೋಚನೆ ಬಂದಿದ್ದೇ ತಡ ಅವರು ಒಂದು NGO ಕಟ್ತಾರೆ. ಅದ್ರ ಹೆಸರೇ ವಿ ದಿ ಲೀಡರ್ಸ್. ಈ ಒಂದು ಸಮಯದಲ್ಲಿ ಪೊಲೀಸ್ ಹುದ್ದೆಯನ್ನು ತೊರೆಯೋದಕ್ಕೆ ನಿರ್ಧಾರ ಮಾಡದಂತ ಅಣ್ಣಾಮಲೈ ರಾಜಕೀಯಕ್ಕೆ ಬರ್ತಾರೆ ಎಂಬ ಸುದ್ದಿಗಳು ಹರಿದಾಡ್ತವೆ. ಅನೇಕ ರಾಜಕೀಯ ಪಕ್ಷಗಳು ಅವರನ್ನ ತಮ್ಮ ಪಕ್ಷಕ್ಕೆ ಸೇರುವಂತೆ ಒತ್ತಾಯವನ್ನು ಕೂಡ ಮಾಡ್ತಾರೆ.
ಅವರು ಈ ಎಲ್ಲ ಜಂಜಾಟಗಳಿಂದ ಸ್ವಲ್ಪ ಬ್ರೇಕ್ ಅನ್ನು ತೆಗೆದುಕೊಂಡು ತಮ್ಮ ಪರಿವಾರದ ಜೊತೆ ಕೈಲಾಶ್ ಯಾತ್ರೆಯನ್ನ ಹೊರಡ್ತಾರೆ. ಈ ಒಂದು ಅವಧಿಯಲ್ಲಿ ಅವರು ಸೆಲ್ ಫೋನ್, ಸೋಷಿಯಲ್ ಮೀಡಿಯಾ, ಜನ ಇದೆಲ್ಲದರಿಂದ ದೂರ ಉಳಿದ್ರು. ಈ ಒಂದು ಯಾತ್ರೆ ಅವರಲ್ಲಿ ಒಂದು ಬಗೆಯ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ದಾರಿ ಮಾಡಿಕೊಡುತ್ತೆ. ಮೊದಲಿಂದಲೂ ಕೂಡ ಜನರ ಸೇವೆನೇ ಅವರ ಗುರಿಯಾಗಿತ್ತು. ಆ ಒಂದು ಸಮಯದಲ್ಲಿಯೇ ಅವರು ರಾಜಕೀಯಕ್ಕೆ ಬರೋದಕ್ಕೆ ನಿರ್ಧರಿಸಿದ್ರು. 2020 ಫೆಬ್ರವರಿಯಲ್ಲಿ ಅವರು ತಮ್ಮ ಸ್ವಇಚ್ಛೆಯಿಂದನೇ ಬಿಜೆಪಿ ಪಕ್ಷಕ್ಕೆ ಸೇರ್ತಾರೆ. ಪಕ್ಷ ಸೇರಿದ ಬಳಿಕನೇ ಅವ್ರ ಮೇಲೆ ಗುರುತರವಾದಂಥ ಜವಾಬ್ದಾರಿಯೊಂದು ಹೇರಿಕೆಯಾಗುತ್ತೆ. ಕಾರಣ, ಅವರು ತಾವು ಯಾವ ಪಕ್ಷದಲ್ಲಿ ಬಿಜೆಪಿಯನ್ನು ಪ್ರತಿನಿಧಿಸಿದ್ರು ಆ ಒಂದು ಪಕ್ಷದ ಪ್ರಾಬಲ್ಯ ಆ ರಾಜ್ಯದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿತ್ತು. ಇದು ಗೊತ್ತಿದ್ದಂತ ಅಣ್ಣಾಮಲೈ ಇಲ್ಲಿ ಅತ್ಯಂತ ಜಾಗರೂಕವಾದಂತಹ ರಾಜಕೀಯ ಹೆಜ್ಜೆ ಇಡೋದಕ್ಕೆ ಪ್ರಯತ್ನ ಪಟ್ಟರು. ಈ ಒಂದು ದಿಸೆಯಲ್ಲಿ ಅವರಿಲ್ಲಿ ಕೈಗೊಂಡಂತಹ ಕಾರ್ಯಗಳು ಅತ್ಯಂತ ಪ್ರಮುಖವಾದವು. ಇದ್ರ ಬಗ್ಗೆ ನೀವು ತಿಳಿಯುವ ಮುನ್ನ ತಮಿಳುನಾಡಿನ ರಾಜಕೀಯ ಚರಿತ್ರೆ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾದದ್ದು ಇಲ್ಲಿ ಬಹಳ ಸೂಕ್ತ. ವೀಕ್ಷಕರೇ, ಈ ತಮಿಳುನಾಡಿನಲ್ಲಿ ಬಹಳ ಕಾಲದವರೆಗೂ ಬಿಜೆಪಿ ಅಸ್ತಿತ್ವನೇ ಇರಲಿಲ್ಲ. ಅಲ್ಲಿ 1967ರಿಂದನೂ ಕೂಡ ಸ್ಥಳೀಯ ದ್ರಾವಿಡಿಯನ್ ಪಕ್ಷಗಳೇ ಆಳ್ತಾ ಬಂದಿದ್ವು. ಅದು ಡಿಎಂಕೆ ಇರಬಹುದು ಅಥವಾ ಎಡಿಎಂಕೆನೇ ಇರಬಹುದು. ಬಿಜೆಪಿ ಇಲ್ಲಿ ಮೊದಲ ಸಲ ಕಾಲಿಟ್ಟಿದ್ದು 1996 ಮತ್ತು 97ರಲ್ಲಿ. ಈ ಒಂದು ಪಕ್ಷ ತಡವಾಗಿ ಬಂದಿದ್ರಿಂದಲೂ ಹಾಗೂ ಅಲ್ಲಿ ಆ ಹೊತ್ತಿಗೆ ಪ್ರಾಂತೀಯ ಪಕ್ಷಗಳ ಪ್ರಾಬಲ್ಯ ಹೆಚ್ಚಿದ್ರಿಂದ ಬಿಜೆಪಿ ಅವುಗಳ ಜೊತೆ ಸಮರ್ಥ ರೀತಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ತಮಿಳುನಾಡಿನಲ್ಲಿ ಹಿಂದೊಮ್ಮೆ ಹಿಂದಿ ಭಾಷೆ ಬೇಡವೇ ಬೇಡ ಅಂತ ಉಗ್ರ ಭಾಷಾ ಹೋರಾಟಗಳು ಕೂಡ ನಡೆದಿದ್ವು. ಅವರು ಇದೇ ಒಂದು ಕಾರಣಕ್ಕಾಗಿ ನಮಗೆ ಪ್ರತ್ಯೇಕವಾದಂಥ ದ್ರಾವಿಡ ನಾಡು ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಇಂಥ ರಾಜ್ಯದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂಥ ಅಣ್ಣಾಮಲೈ ಅವರು ಈ ಎಲ್ಲ ಪ್ರತಿ ಅನುಕೂಲ ಸ್ಥಿತಿಗತಿಗಳ ವಿರುದ್ಧ ಹೋರಾಡಬೇಕಿತ್ತು ಹಾಗೂ ಇವುಗಳ ವಿರುದ್ಧನೇ ತಮ್ಮ ಪಕ್ಷವನ್ನು ಇಲ್ಲಿ ಮೇಲ್ತರಬೇಕಿತ್ತು. ಅವರು ತಮ್ಮ ಸ್ಟ್ರಾಟಜಿ ಹಾಗೂ ಅನಾಲಿಸಿಸ್ ಮುಂದಿಟ್ಟುಕೊಂಡು ತಮಿಳುನಾಡಿನ ಜನರ ಮನಸ್ಥಿತಿ ಹಾಗೂ ಇಲ್ಲಿಯ ರಾಜಕೀಯ ವೈಖರಿಯನ್ನ ಅವಲೋಕಿಸಿದರು. ವೀಕ್ಷಕರೇ, ಇಲ್ಲಿಯ ಅನೇಕ ವಾಹಿನಿಗಳನ್ನ ಇಲ್ಲಿಯ ರಾಜಕೀಯ ನಾಯಕರುಗಳೇ ನಿಯಂತ್ರಿಸ್ತಾರೆ. ಈ ಒಂದು ಸುದ್ದಿ ವಾಹಿನಿಗಳಲ್ಲಿ ಕೇವಲ ತಮ್ಮ ಪಕ್ಷದ ಕೆಲಸ, ಕಾರ್ಯಗಳು ಹಾಗೂ ಅದರ ಸಿದ್ಧಾಂತಗಳ ಬಗ್ಗೆ ಹೆಚ್ಚು ಪ್ರಸಾರ ಮಾಡ್ತಾರೆ. ಇಲ್ಲಿ ಇತರೆ ಪಕ್ಷಗಳ ಐಡಿಯಾಲಜಿ ಯಾರಿಗೂ ತಲುಪೋದೇ ಇಲ್ಲ. ಮೊದಲೇ ಹೇಳಿದಂತೆ ಇಲ್ಲಿ ಡಿಎಂಕೆ ಹಾಗೂ ಎಡಿಎಂಕೆ ಪಕ್ಷಗಳು ಅತ್ಯಂತ ಸುಭದ್ರವಾಗಿ ನೆಲೆ ನಿಂತಹ ಪಕ್ಷಗಳು. ಈ ಒಂದು ಪಕ್ಷಗಳು ದಶಕಗಳ ಕಾಲ ಜನರಲ್ಲಿ ತುಂಬಿದಂಥ ಸಿದ್ಧಾಂತ ಹಾಗೂ ಆದರ್ಶಗಳ ನಂಬಿಕೆಯ ಮೇಲಿಗ ಅಣ್ಣಾಮಲೈ ತಮ್ಮ ಬಿಜೆಪಿ ಪಕ್ಷದ ಅಜೆಂಡಾವನ್ನ ಪ್ರಚಾರ ಮಾಡಬೇಕಿತ್ತು. ಇದೇನು ಅಷ್ಟು ಸುಲಭದ ಟಾಸ್ಕ್ ಆಗಿರಲಿಲ್ಲ. ಇದಕ್ಕಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಕ್ಯಾಂಪೇನಿಂಗ್ ನಡೆಸಬೇಕಿತ್ತು. ಇದಕ್ಕಾಗಿ ಅಣ್ಣಾಮಲೈ ಬಳಸಿಕೊಂಡಿದ್ದು ಸುಮಾರು 90,000ಕ್ಕೂ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರನ್ನ. ಇವರೆಲ್ಲರ ಮೂಲಕ ಬಿಜೆಪಿ ಪಕ್ಷ ಅಂದ್ರೇನು, ಅದರಲ್ಲಿರುವಂತಹ ಒಳಿತೇನು, ಯಾಕಾಗಿ ಈ ಒಂದು ಪಕ್ಷಕ್ಕೆ ಎಲ್ಲರೂ ಓಟನ್ನ ಮಾಡಬೇಕು ಅಂತ ಜನರಿಗೆ ತಿಳಿಸಿ ಅರ್ಥ ಮಾಡಿಸೋದೇ ಅಣ್ಣಾಮಲೈ ಅವರವರ ಮುಂದಿನ ಜವಾಬ್ದಾರಿಯಾಗಿತ್ತು. ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಇಲ್ಲಿ ತಲಾ 25 ಸಾರ್ವಜನಿಕ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಕಷ್ಟ, ದುಃಖ, ಕುಂದುಕೊರತೆಗಳನ್ನ ಆಲಿಸಿ ಅದಕ್ಕೆ ಪಕ್ಷದ ಕಡೆಯಿಂದ ಬೇಕಾದಂತ ಪರಿವಾರವನ್ನು ಒದಗಿಸೋದಕ್ಕೆ ನೆರವಾಗಬೇಕು. ಹೀಗಾದಾಗ ಜನರ ಗಮನ ಸಹಜವಾಗಿ ಅಂತ ಪಕ್ಷದ ಕಡೆ ವಾಲುತ್ತೆ. ಈ ಒಂದು ನಿಟ್ಟಿನಲ್ಲಿ ಅಣ್ಣಾಮಲೈ ಅತ್ಯಂತ ಜೀನಿಯಸ್ ಸ್ಟ್ರಾಟಜಿಯನ್ನೇ ತಾವು ಅನುಸರಿಸಿದ್ರು. ಕಳೆದ ಜೂನ್ನಲ್ಲಿ ಮೋದಿಯವರ ನೇತೃತ್ವದಲ್ಲಿ ಒಂದು ಫೇರ್ವೆಲ್ ಸಭೆಯನ್ನ ನಡೆಸಿದ್ರು. ಈ ಒಂದು ಸಭೆಯಲ್ಲಿ ಅನೇಕ ಗಣ್ಯರ ಜೊತೆ ಕೇವಲ ಬಿಜೆಪಿಯ ಯುವ ಅಧ್ಯಕ್ಷರಾದಂಥ ಅಣ್ಣಾಮಲೈರವರಿಗೆ ಮಾತ್ರನೇ ಆಹ್ವಾನ ಸಿಕ್ಕಿತ್ತು. ತಮಿಳುನಾಡಿನಂತಹ ರಾಜ್ಯವೊಂದರಲ್ಲಿ ಬಿಜೆಪಿಯನ್ನ ಇವತ್ತು ಸಮರ್ಥವಾಗಿ ಎತ್ತಿ ಹಿಡಿದಂತಹ ಅಣ್ಣಾಮಲೈರವರ ಈ ಒಂದು ಪ್ರಯತ್ನಗಳು ಕೇಂದ್ರದ ನಾಯಕರಿಗೆ ಇಷ್ಟ ಆಗಿವೆ. ಅವರು ಒಮ್ಮೆ ತಮಿಳುನಾಡಿನಾದ್ಯಂತ ಒಂದು ರಾಜಕೀಯ ಯಾತ್ರೆಯನ್ನ ಕೈಗೊಂಡಿದ್ರು. ಅದರ ಹೆಸರು ಎನ್ ಮಕ್ಕಳ್ ಯಾತ್ರಾ, ಅಂದ್ರೆ ನಮ್ಮ ನಾಡು ನಮ್ಮ ಜನ ಅಂತ. ಈ ಒಂದು ಯಾತ್ರೆಯ ಮೂಲಕ ತಮಿಳುನಾಡಿನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಪಕ್ಷವನ್ನ ಪ್ರಚಾರ ಮಾಡೋದು ಇದರ ಮುಖ್ಯ ಗುರಿಯಾಗಿತ್ತು. ಅದನ್ನ ಅಣ್ಣಾಮಲೈ ಅತ್ಯಂತ ಸಮರ್ಥನೀಯವಾಗಿ ನಿಭಾಯಿಸಿದ್ರು. ನಿಮ್ಗೆಲ್ಲ ಬಹಳ ಇತ್ತೀಚೆಗೆ ನಡೆದಂತ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಯಾತ್ರೆ ಬಗ್ಗೆ ಗೊತ್ತಿರಬಹುದು. ಇದು ಕೂಡ ಅಂತಹುದೇ ಅಜೆಂಡಾ ಹೊಂದಿದಂತ ರಾಜಕೀಯ ಯಾತ್ರೆ. ಅಣ್ಣಾಮಲೈರವರು ತಮ್ಮ ಈ ಯಾತ್ರೆಯನ್ನ ಕಳೆದ ಜೂನ್ನಲ್ಲಿ ಅಲ್ಲಿಯ ರಾಮೇಶ್ವರಂನಿಂದ ಪ್ರಾರಂಭಿಸಿ ಅದರಲ್ಲಿ ಸಾಕಷ್ಟು ಯಶಸ್ವಿ ಕೂಡ ಆದ್ರು. ಬಿಜೆಪಿ ಪಕ್ಷವನ್ನ ತಮಿಳುನಾಡಿನ ಪ್ರತಿಯೊಬ್ಬ ವ್ಯಕ್ತಿಯ ಹಾಗೂ ಅಲ್ಲಿಯ ಮನೆಗೂ ಕೂಡ ಒಯ್ದಿರುವಂತಹ ಕೀರ್ತಿ ಇವತ್ತು ಇವರದ್ದು. ಹಿಂದೊಮ್ಮೆ ಸನಾತನ ಧರ್ಮದ ಪ್ರತೀಕದ ಆಗಿದ್ದಂತ ತಮಿಳುನಾಡಿನಲ್ಲಿ ಇವತ್ತು ಪ್ರತ್ಯೇಕತೆ ಕೂಗು ಜೋರಾಗಿ ಬೀಸ್ತಿದೆ. ಅಂತ ರಾಜ್ಯದಲ್ಲಿ ತಮ್ಮ ಪ್ರಯತ್ನಗಳ ಮೂಲಕ ಬಿಜೆಪಿ ಪಕ್ಷವನ್ನ ನೆಲೆಹಾಕಿಸಿ ಸನಾತನ ಪರಂಪರೆಯನ್ನ ಅಲ್ಲಿ ಮತ್ತೊಮ್ಮೆ ಬಿತ್ತುವಂತ ಅಣ್ಣಾಮಲೈರವರ ಮಹತ್ವಾಕಾಂಕ್ಷೆ ಬೇಗನೆ ಈಡೇರುವಂತಾಗ್ಲಿ ಅಂತ ಅವರ ಬೆಂಬಲಿಗರು ಬೇಡ್ಕೊಳ್ತಿದ್ದಾರೆ. ವೀಕ್ಷಕರೇ, ಅಣ್ಣಾಮಲೈರವರು ಯಂಗ್ ಅಂಡ್ ಇಂಟೆಲಿಜೆಂಟ್ ನಾಯಕ. ಯಾವುದೇ ಪಕ್ಷದ ಬೆಳೆಸುವಿಕೆಗೆ ಇಂಥ ಸಮರ್ಥ ನಾಯಕನ ಅಗತ್ಯ ಬಹಳ ಇರುತ್ತೆ. ಇವತ್ತು ಅಣ್ಣಾಮಲೈ ಕೇಂದ್ರದ ನಾಯಕರ ಫೇವರೇಟ್ ವ್ಯಕ್ತಿಯಾಗಿದ್ದಾರೆ. ಅವರ ಕೀರ್ತಿ ಇವತ್ತು ರಾಜ್ಯವನ್ನು ಕೂಡ ದಾಟಿ ದೇಶಾದ್ಯಂತ ಮೊಳಗ್ತಾ ಇದೆ. ಅವರಿಂದಾಗಿ ಇವತ್ತು ಮೋದಿಯವರ ಖ್ಯಾತಿ ತಮಿಳುನಾಡಿನ ಮೂಲೆ ಮೂಲೆಗೂ ಹರಡಿದೆ. ಇವತ್ತು ಅಲ್ಲಿಯ ಲಕ್ಷಾಂತರ ಜನ ಈ ಅಣ್ಣಾಮಲೈರವರು ನಮ್ಮ ದೇಶದ ಮುಂದಿನ ಪ್ರಧಾನಿಯಾಗಬೇಕು ಅಂತ ಕಾದ್ ನೋಡುವಷ್ಟರ ಮಟ್ಟಿಗೆ ಅವರು ಅಲ್ಲಿ ತಮ್ಮ ಕೀರ್ತಿಯನ್ನ ಪಸರಿಸಿದ್ದಾರೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಅಣ್ಣಾಮಲೈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.